ತುಳಸಿ ಗಿಡದ ಬಳಿ ಹೇಗೆ ಕೆಲವೊಂದು ವಸ್ತುಗಳನ್ನು ಇಡಬಾರದು ಎಂದು ಹೇಳಲಾಗುತ್ತದೆಯೋ ಹಾಗೆ ಕೆಲವೊಂದು ವಸ್ತುಗಳನ್ನು ಇಡಬೇಕೆಂದು ಹೇಳಲಾಗಿದೆ. ತುಳಸಿ ಗಿಡದ ಬಳಿ ಯಾವ ವಸ್ತುಗಳು ಇಟ್ಟರೆ ಶುಭ ಆಗುತ್ತೆ? ತುಳಸಿ ಗಿಡವು ಮುಖ್ಯವಾಗಿ ಹಿಂದೂ ಧರ್ಮದ ಪ್ರತಿಯೊಂದು ಮನೆಗಳಲ್ಲೂ ನೋಡಬಹುದಾಗಿದೆ. ತುಳಸಿಯನ್ನು ಮುಂಜಾನೆ ಮತ್ತು ಸಂಜೆ ಎರಡೂ ಸಮಯದಲ್ಲಿ ಪೂಜಿಸಲಾಗುತ್ತದೆ. ಹಿಂದೂ ಧರ್ಮದಲ್ಲಿನ ನಂಬಿಕೆಯ ಪ್ರಕಾರ ಯಾವ ವ್ಯಕ್ತಿಯ ಮನೆಯಲ್ಲಿ ತುಳಸಿ ಗಿಡ ಇರುತ್ತದೆಯೋ ಆ ಮನೆಯಲ್ಲಿ ಸದಾಕಾಲ ಸಂಪತ್ತಿನ ಒಡತಿಯಾದ ಲಕ್ಷ್ಮೀ ದೇವಿಯು ನೆಲೆಸಿರುತ್ತಾಳೆ. ಅಂತಹ ಪರಿಸ್ಥಿತಿಯಲ್ಲಿ ತುಳಸಿಗೆ ಸಂಬಂಧಿಸಿದ ಈ ನಿಯಮಗಳನ್ನು ನೀವು ಗಮನದಲ್ಲಿಟ್ಟುಕೊಂಡರೆ ಅದು ನಿಮ್ಮ ಜೀವನದ ಅನೇಕ ಸಮಸ್ಯೆಗಳನ್ನು ಕೂಡ ದೂರ ಮಾಡುವುದು. ಶ್ರೀ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸುವವರು ಪ್ರತಿದಿನ ಮುಂಜಾನೆ ಅಥವಾ ಸಂಜೆ ತುಳಸಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿಡುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ನೀವು ಇತರೆ ಬೆಳ್ಳಿಯ, ಮಣ್ಣಿನ ಅಥವಾ ಇನ್ಯಾವುದೋ ಲೋಹದ ದೀಪಗಳನ್ನು ಬಳಸುವ ಬದಲಾಗಿ ಹಿಟ್ಟಿನ ದೀಪವನ್ನು ನೀವು ತುಳಸಿಯ ಮುಂದೆ ಹಚ್ಚಿಡಬೇಕು. ಈ ದೀಪವನ್ನು ನೀವು ಎಣ್ಣೆಯನ್ನು ಹಾಕಿ ಬೆಳಗಿಸುವ ಬದಲು ತುಪ್ಪವನ್ನು ಹಾಕಿ ಬೆಳಗಿಸಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ತುಳಸಿಗೆ ದೀಪವನ್ನು ಬೆಳಗುವುದರೊಂದಿಗೆ ಸುಮಂಗಲಿಯರು ಬಳಸುವ ವಸ್ತುಗಳನ್ನು ಕೂಡ ಅರ್ಪಿಸಬಹುದು. ಶಾಸ್ತ್ರದಲ್ಲಿನ ದೃಷ್ಟಿಕೋನಗಳ ಪ್ರಕಾರ ತುಳಸಿ ಗಿಡದ ಬಳಿ ಮನಿ ಪ್ಲಾಂಟ್ ಗಿಡವನ್ನು ಇಡುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಹೀಗೆ ಮಾಡುವುದರಿಂದ ತುಳಸಿಯು ನಿಮಗೆ ಸಾಕಷ್ಟು ಪ್ರಯೋಜನಗಳನ್ನು ನೀಡುತ್ತಾಳೆ. ಇದನ್ನು ಹೊರತುಪಡಿಸಿ ನೀವು ರಕ್ಷಾ ಸೂತ್ರವನ್ನು ತೆಗೆದುಕೊಂಡು ಅದಕ್ಕೆ 7 ಗಂಟುಗಳನ್ನು ಹಾಕಿ ತುಳಸಿಗೆ ಕಟ್ಟಬಹುದು ಅಥವಾ ತುಳಸಿಗೆ ರಕ್ಷಾ ಸೂತ್ರವನ್ನು 7 ಬಾರಿ ಸುತ್ತಬಹುದು. ಈ ರೀತಿ ಮಾಡುವುದರಿಂದ ತುಳಸಿಯು ನಿಮ್ಮೆಲ್ಲ ಆಸೆಗಳನ್ನು ಶೀಘ್ರದಲ್ಲೇ ಈಡೇರಿಸುತ್ತಾಳೆ. ನಿಮ್ಮ ಇಷ್ಟಾರ್ಥಗಳು ಈಡೇರಿದ ನಂತರ ಈ ರಕ್ಷಾ ಸೂತ್ರವನ್ನು ತುಳಸಿಯಿಂದ ತೆಗೆದು ಹಾಕಬಹುದು. ಸಾಲಿಗ್ರಾಮವನ್ನು ಭಗವಾನ್ ವಿಷ್ಣುವಿನ ಒಂದು ರೂಪವೆಂದು ಪರಿಗಣಿಸಲಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ತುಳಸಿ ಗಿಡದ ಪೂರ್ವ ದಿಕ್ಕಿನಲ್ಲಿ ಸಾಲಿಗ್ರಾಮ ಕಲ್ಲನ್ನು ಇಡಬಹುದು. ನೀವು ತುಳಸಿಯ ಬಳಿ ಸಾಲಿಗ್ರಾಮವನ್ನು ಇಡುವುದರಿಂದ ಭಗವಾನ್ ವಿಷ್ಣುವಿನ ಆಶೀರ್ವಾದದೊಂದಿಗೆ ಲಕ್ಷ್ಮೀ ದೇವಿಯ ಆಶೀರ್ವಾದವು ನಿಮ್ಮ ಮೇಲಿರುತ್ತದೆ. ಪ್ರತಿದಿನ ನೀವು ಅದರಲ್ಲೂ ವಿಶೇಷವಾಗಿ ಗುರುವಾರದ ದಿನದಂದು ಸಾಲಿಗ್ರಾಮಕ್ಕೆ ಅಭಿಷೇಕವನ್ನು ಮಾಡಿ ಪೂಜಿಸಿ ನೈವೇದ್ಯವನ್ನು ನೀಡುವಾಗ ತಪ್ಪದೆ ತುಳಸಿ ಎಲೆಗಳನ್ನು ಅರ್ಪಿಸಬೇಕು. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಶಿವಲಿಂಗವನ್ನು ತುಳಸಿ ಗಿಡದ ಬಳಿ ಇಡಬಾರದು. ಶಿವಲಿಂಗವನ್ನು ಹೊರತುಪಡಿಸಿ ತುಳಸಿ ಬಳಿ ಹೊರಕ್ಕೆ ಇಡುವುದನ್ನು ಕೂಡ ಒಳ್ಳೆಯದಲ್ಲ. ತುಳಸಿ ಬಳಿ ಮುಳ್ಳಿನ ಗಿಡಗಳನ್ನು ಇಡಬೇಡಿ. ತುಳಸಿಯ ಬಳಿ ಮುಳ್ಳಿನ ಗಿಡಗಳನ್ನು ಇಡುವುದರಿಂದ ಅದು ನಿಮ್ಮ ಮನೆಯ ನಕಾರಾತ್ಮಕತೆಯನ್ನು ಹೆಚ್ಚಿಸುತ್ತದೆ ಎಂಬುದನ್ನು ನೆನಪಿನಲ್ಲಿಡಿ. ಅದೇ ಸಮಯದಲ್ಲಿ ತುಳಸಿ ಬಳಿ ಡಸ್ಟ್ಬಿನ್, ಬೂಟುಗಳು ಮತ್ತು ಚಪ್ಪಲಿಗಳನ್ನು ಇಡಬಾರದು. ಒಂದು ವೇಳೆ ಇವುಗಳನ್ನು ತುಳಸಿಯ ಬಳಿ ನೀವು ಇಟ್ಟರೆ ನಕಾರಾತ್ಮಕ ಫಲಿತಾಂಶಗಳನ್ನು ಪಡೆದುಕೊಳ್ಳಬೇಕಾಗುತ್ತದೆ. ತುಳಸಿ ಗಿಡದ ಬಳಿ ನೀವು ತಪ್ಪಿಯೂ ಕೆಲವೊಂದು ವಸ್ತುಗಳನ್ನು ಇಡಬಾರದು ಎಂದು ಹೇಗೆ ಹೇಳಲಾಗುತ್ತದೆಯೋ ಹಾಗೆ ಈ ಮೇಲಿನ ವಸ್ತುಗಳನ್ನು ಇಡಬೇಕೆಂದು ಹೇಳಲಾಗಿದೆ. ತುಳಸಿಯ ಬಳಿ ಈ ಮೇಲಿನ ವಸ್ತುಗಳನ್ನು ಇಡುವುದರಿಂದ ನಿಮಗೆ ಶುಭ ಫಲಗಳು ದೊರೆಯುತ್ತದೆ.